ಅಣೆಬೆನ್ನೂರಿನ ಜನ ಸ್ವಂತ ಸೂರಿಗಾಗಿ 30 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. 30 ವರ್ಷದಿಂದ ಅಲ್ಲೇ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 30 ವರ್ಷಗಳಿಂದ ಮಾಗೋಡ್ ರಸ್ತೆಯ ಏನು ಬಸ್ ಡಿಪೋ ಇದೆ, ಆ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇತ್ತು. ಆ ಜಾಗದಲ್ಲಿ ಸಾಕಷ್ಟು ಜನ ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆ ಮಾಡ್ಕೊಂಡಂತ ಎಲ್ಲ ಮಾಲೀಕರು ಕಾಣ್ತಾ ಇದ್ದಾರೆ. ತಮ್ಮ ದೃಶ್ಯ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ಕಳೆದ 30 ವರ್ಷಗಳ ಹಿಂದೆ ಮನೆ ಮಾಡ್ಕೊಂಡಿದ್ರು. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಂಪರ್ಕ ಅಂದ್ರೆ ರಸ್ತೆಗಳಾಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಯಾವ ಸಂಪರ್ಕವೂ ಇಲ್ಲ. ಇವೆಲ್ಲ ಸದ್ಯ ನಂದಿದ್ದಾರೆ ಬೀದಿಯಲ್ಲಿ ತೋಡಿದ್ರು ಸದ್ಯ. ಅಂದ್ರೆ ಯಾವುದೇ ಪಟ್ಟ ಕೂಡ ಇಲ್ಲ. ಸರ್ಕಾರ, ತಹಸೀಲ್ದಾರು, MLA, MP ಈ ರೀತಿ ಸಾಕಷ್ಟು ಬಾರಿ ಓಡಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಸದ್ಯ ದೃಶ್ಯ ನೋಡೋ ಹಾಗೆ ಇದು ಕಾಡಿನ ತರ ಸೊಪ್ಪು ಸೆಲೆಗಳು ಬೆಳೆದಿರುವಂತದ್ದು. ಇನ್ನು ಅನಾರೋಗ್ಯಕ್ಕೂ ಕೂಡ ಉಂಟಾಗ್ತಾರೆ. ಯಾಕಂದ್ರೆ ಸೊಳ್ಳೆ ಗಿಳೆ ಹಾಗೆ ಈ ರೀತಿಯ ಪ್ರಮುಖವಾಗಿ ನೊಣಗಳಿಂದ ಕೂಡಿದೆ. ಯಾವುದೇ ರಸ್ತೆಯ ಸಂಪರ್ಕ ಕೂಡ ಇಲ್ಲ. ಮನೆಗಳು ಕಾಣ್ತಾ ಇದ್ವು ಕಣ್ಣಿಗೆ. ಇವನುಗಳನ್ನ ಅದೇ ಜನರು ಕಟ್ಕೊಂಡಿರ್ತಾರೆ. ಅಂದ್ರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಒಕ್ಕಲೆದ್ದು ಬಂದಂತ ಜನ ಇವರು. ಕಳೆದ 30 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾರೆ. ಆದ್ರೆ ಈ ಮನೆಗಳಿಗೆ ಪಟ್ಟ ಇಲ್ಲ. ಕೆಬಿಯಿಂದ ಕರೆಂಟಿನ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಒಳಚರಂಡಿ ಆಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಅವರವರೇ ತೆಗೆದುಕೊಂಡು ಬಿಟ್ಕೊಂಡಿದ್ದಾರೆ. ನೀರಿನ ವ್ಯವಸ್ಥೆ ಒಂದು ರೀತಿಯಲ್ಲಿ ಆಗಿರುವಂತದ್ದು. ನೀರು ಮತ್ತೆ ವಿದ್ಯುತ್ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ರಸ್ತೆಯ ಸಂಪರ್ಕ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡ್ತಾರೆ ದೃಶ್ಯದಲ್ಲಿ ಈ ರೀತಿಯ ಮನೆಗಳ ಮುಂದೆ ಗಿಡಗಂಟೆ ಬೆಳೆದಿರುವಂತದ್ದು. ಇನ್ನು ಪ್ರಮುಖವಾಗಿ ಒಂದಿಷ್ಟು ಸಮಯ ಅಂದ್ರೆ ಸೊಳ್ಳೆಗಳ ಕಾಟದಿಂದ ಕೂಡ ಬೆಸುತ್ತಿದ್ದಾರೆ. ವಿದ್ಯುತ್ ಸಂಪರ್ಕವನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯ ಜನರಿಗೆ ವ್ಯವಸ್ಥೆ ಇಲ್ಲ. ಚಿಕ್ಕದಾದಂತಹ ತಗಡಿನ ಮನೆ ಆಗಿರ್ಬೋದು ಅಥವಾ ಹಂಚಿನ ಮನೆಗಳನ್ನ ಕಟ್ಕೊಂಡು ಇಲ್ಲಿ ಜನರು ಅಂದ್ರೆ ಈ ಬಡ ಜನರು ಜೀವನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡುತ್ತಿರುವ ಹಾಗೆ 30 ವರ್ಷಗಳ ಹಿಂದೆ ಬಂದಿದ್ರಂತೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗಾಗಿರ್ಬೋದು, ತಹಸೀಲ್ದಾರ್ಗಳಿಗಾಗಿರ್ಬೋದು ಈ ರೀತಿ ಸಾಕಷ್ಟು ಮನವಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಜನರು ಈಗೂ ಕೂಡ ಒದ್ದಾಡದಿಂದಲೇ ಲೈಫ್ ಅನ್ನ ಅಂದ್ರೆ ಜೀವನವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಸರ್ಕಾರ ಇವ್ರ ಕಡೆ ಗಮನ ಕೊಟ್ಟು ಒಂದಿಷ್ಟು ಅವಕಾಶ ಮಾಡಿಕೊಳ್ಳಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್. ಅಣೆಬೆನ್ನೂರಿನ ಜನ ಸ್ವಂತ ಸೂರಿಗಾಗಿ 30 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. 30 ವರ್ಷದಿಂದ ಅಲ್ಲೇ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 30 ವರ್ಷಗಳಿಂದ ಮಾಗೋಡ್ ರಸ್ತೆಯ ಏನು ಬಸ್ ಡಿಪೋ ಇದೆ, ಆ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇತ್ತು. ಆ ಜಾಗದಲ್ಲಿ ಸಾಕಷ್ಟು ಜನ ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆ ಮಾಡ್ಕೊಂಡಂತ ಎಲ್ಲ ಮಾಲೀಕರು ಕಾಣ್ತಾ ಇದ್ದಾರೆ. ತಮ್ಮ ದೃಶ್ಯ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ಕಳೆದ 30 ವರ್ಷಗಳ ಹಿಂದೆ ಮನೆ ಮಾಡ್ಕೊಂಡಿದ್ರು. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಂಪರ್ಕ ಅಂದ್ರೆ ರಸ್ತೆಗಳಾಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಯಾವ ಸಂಪರ್ಕವೂ ಇಲ್ಲ. ಇವೆಲ್ಲ ಸದ್ಯ ನಂದಿದ್ದಾರೆ ಬೀದಿಯಲ್ಲಿ ತೋಡಿದ್ರು ಸದ್ಯ. ಅಂದ್ರೆ ಯಾವುದೇ ಪಟ್ಟ ಕೂಡ ಇಲ್ಲ. ಸರ್ಕಾರ, ತಹಸೀಲ್ದಾರು, MLA, MP ಈ ರೀತಿ ಸಾಕಷ್ಟು ಬಾರಿ ಓಡಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಸದ್ಯ ದೃಶ್ಯ ನೋಡೋ ಹಾಗೆ ಇದು ಕಾಡಿನ ತರ ಸೊಪ್ಪು ಸೆಲೆಗಳು ಬೆಳೆದಿರುವಂತದ್ದು. ಇನ್ನು ಅನಾರೋಗ್ಯಕ್ಕೂ ಕೂಡ ಉಂಟಾಗ್ತಾರೆ. ಯಾಕಂದ್ರೆ ಸೊಳ್ಳೆ ಗಿಳೆ ಹಾಗೆ ಈ ರೀತಿಯ ಪ್ರಮುಖವಾಗಿ ನೊಣಗಳಿಂದ ಕೂಡಿದೆ. ಯಾವುದೇ ರಸ್ತೆಯ ಸಂಪರ್ಕ ಕೂಡ ಇಲ್ಲ. ಮನೆಗಳು ಕಾಣ್ತಾ ಇದ್ವು ಕಣ್ಣಿಗೆ. ಇವನುಗಳನ್ನ ಅದೇ ಜನರು ಕಟ್ಕೊಂಡಿರ್ತಾರೆ. ಅಂದ್ರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಒಕ್ಕಲೆದ್ದು ಬಂದಂತ ಜನ ಇವರು. ಕಳೆದ 30 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾರೆ. ಆದ್ರೆ ಈ ಮನೆಗಳಿಗೆ ಪಟ್ಟ ಇಲ್ಲ. ಕೆಬಿಯಿಂದ ಕರೆಂಟಿನ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಒಳಚರಂಡಿ ಆಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಅವರವರೇ ತೆಗೆದುಕೊಂಡು ಬಿಟ್ಕೊಂಡಿದ್ದಾರೆ. ನೀರಿನ ವ್ಯವಸ್ಥೆ ಒಂದು ರೀತಿಯಲ್ಲಿ ಆಗಿರುವಂತದ್ದು. ನೀರು ಮತ್ತೆ ವಿದ್ಯುತ್ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ರಸ್ತೆಯ ಸಂಪರ್ಕ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡ್ತಾರೆ ದೃಶ್ಯದಲ್ಲಿ ಈ ರೀತಿಯ ಮನೆಗಳ ಮುಂದೆ ಗಿಡಗಂಟೆ ಬೆಳೆದಿರುವಂತದ್ದು. ಇನ್ನು ಪ್ರಮುಖವಾಗಿ ಒಂದಿಷ್ಟು ಸಮಯ ಅಂದ್ರೆ ಸೊಳ್ಳೆಗಳ ಕಾಟದಿಂದ ಕೂಡ ಬೆಸುತ್ತಿದ್ದಾರೆ. ವಿದ್ಯುತ್ ಸಂಪರ್ಕವನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯ ಜನರಿಗೆ ವ್ಯವಸ್ಥೆ ಇಲ್ಲ. ಚಿಕ್ಕದಾದಂತಹ ತಗಡಿನ ಮನೆ ಆಗಿರ್ಬೋದು ಅಥವಾ ಹಂಚಿನ ಮನೆಗಳನ್ನ ಕಟ್ಕೊಂಡು ಇಲ್ಲಿ ಜನರು ಅಂದ್ರೆ ಈ ಬಡ ಜನರು ಜೀವನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡುತ್ತಿರುವ ಹಾಗೆ 30 ವರ್ಷಗಳ ಹಿಂದೆ ಬಂದಿದ್ರಂತೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗಾಗಿರ್ಬೋದು, ತಹಸೀಲ್ದಾರ್ಗಳಿಗಾಗಿರ್ಬೋದು ಈ ರೀತಿ ಸಾಕಷ್ಟು ಮನವಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಜನರು ಈಗೂ ಕೂಡ ಒದ್ದಾಡದಿಂದಲೇ ಲೈಫ್ ಅನ್ನ ಅಂದ್ರೆ ಜೀವನವನ್ನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಸರ್ಕಾರ ಇವ್ರ ಕಡೆ ಗಮನ ಕೊಟ್ಟು ಒಂದಿಷ್ಟು ಅವಕಾಶ ಮಾಡಿಕೊಳ್ಳಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್. ಅಣೆಬೆನ್ನೂರಿನ ಜನ ಸ್ವಂತ ಸೂರಿಗಾಗಿ 30 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. 30 ವರ್ಷದಿಂದ ಅಲ್ಲೇ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 30 ವರ್ಷಗಳಿಂದ ಮಾಗೋಡ್ ರಸ್ತೆಯ ಏನು ಬಸ್ ಡಿಪೋ ಇದೆ, ಆ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇತ್ತು. ಆ ಜಾಗದಲ್ಲಿ ಸಾಕಷ್ಟು ಜನ ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆ ಮಾಡ್ಕೊಂಡಂತ ಎಲ್ಲ ಮಾಲೀಕರು ಕಾಣ್ತಾ ಇದ್ದಾರೆ. ತಮ್ಮ ದೃಶ್ಯ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ಕಳೆದ 30 ವರ್ಷಗಳ ಹಿಂದೆ ಮನೆ ಮಾಡ್ಕೊಂಡಿದ್ರು. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಂಪರ್ಕ ಅಂದ್ರೆ ರಸ್ತೆಗಳಾಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಯಾವ ಸಂಪರ್ಕವೂ ಇಲ್ಲ. ಇವೆಲ್ಲ ಸದ್ಯ ನಂದಿದ್ದಾರೆ ಬೀದಿಯಲ್ಲಿ ತೋಡಿದ್ರು ಸದ್ಯ. ಅಂದ್ರೆ ಯಾವುದೇ ಪಟ್ಟ ಕೂಡ ಇಲ್ಲ. ಸರ್ಕಾರ, ತಹಸೀಲ್ದಾರು, MLA, MP ಈ ರೀತಿ ಸಾಕಷ್ಟು ಬಾರಿ ಓಡಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಸದ್ಯ ದೃಶ್ಯ ನೋಡೋ ಹಾಗೆ ಇದು ಕಾಡಿನ ತರ ಸೊಪ್ಪು ಸೆಲೆಗಳು ಬೆಳೆದಿರುವಂತದ್ದು. ಇನ್ನು ಅನಾರೋಗ್ಯಕ್ಕೂ ಕೂಡ ಉಂಟಾಗ್ತಾರೆ. ಯಾಕಂದ್ರೆ ಸೊಳ್ಳೆ ಗಿಳೆ ಹಾಗೆ ಈ ರೀತಿಯ ಪ್ರಮುಖವಾಗಿ ನೊಣಗಳಿಂದ ಕೂಡಿದೆ. ಯಾವುದೇ ರಸ್ತೆಯ ಸಂಪರ್ಕ ಕೂಡ ಇಲ್ಲ. ಮನೆಗಳು ಕಾಣ್ತಾ ಇದ್ವು ಕಣ್ಣಿಗೆ. ಇವನುಗಳನ್ನ ಅದೇ
ಅದೇ ಜನರು ಕಟ್ಕೊಂಡಿರ್ತಾರೆ. ಅಂದ್ರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಒಕ್ಕರೆದ್ದು ಬಂದಂತ ಜನ ಇವರು ಕಳೆದ 30 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾರೆ. ಆದ್ರೆ ಈ ಮನೆಗಳಿಗೆ ಪಟ್ಟ ಇಲ್ಲ. ಕೆಬಿಯಿಂದ ಕರೆಂಟಿನ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಒಳಚರಂಡಿ ಆಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಅವರವರೇ ತೆಗೆದುಕೊಂಡು ಬಿಟ್ಕೊಂಡಿದ್ದಾರೆ. ನೀರಿನ ವ್ಯವಸ್ಥೆ ಒಂದು ರೀತಿಯಲ್ಲಿ ಆಗಿರುವಂತದ್ದು. ನೀರು ಮತ್ತೆ ವಿದ್ಯುತ್ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ರಸ್ತೆಯ ಸಂಪರ್ಕ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡ್ತಾರೆ ದೃಶ್ಯದಲ್ಲಿ ಈ ರೀತಿಯ ಮನೆಗಳ ಮುಂದೆ ಗಿಡಗಂಟೆ ಬೆಳೆದಿರುವಂತದ್ದು. ಇನ್ನು ಪ್ರಮುಖವಾಗಿ ಒಂದಿಷ್ಟು ಸಮಯ ಅಂದ್ರೆ ಸೊಳ್ಳೆಗಳ ಕಾಟದಿಂದ ಕೂಡ ಬೆಸುತ್ತಿದ್ದಾರೆ. ವಿದ್ಯುತ್ ಸಂಪರ್ಕವನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯ ಜನರಿಗೆ ವ್ಯವಸ್ಥೆ ಇಲ್ಲ. ಚಿಕ್ಕ ಚಿಕ್ಕದಂತಹ ತಗಡಿನ ಮನೆ ಆಗಿರ್ಬೋದು ಅಥವಾ ಹಂಚಿನ ಮನೆಗಳನ್ನ ಕಟ್ಕೊಂಡು ಇಲ್ಲಿ ಜನರು ಅಂದ್ರೆ ಈ ಬಡ ಜನರು ಜೀವನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡುತ್ತಿರುವ ಹಾಗೆ 30 ವರ್ಷಗಳ ಹಿಂದೆ ಬಂದಿದ್ರಂತೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಆಗಿರ್ಬೋದು, ತಹಸೀಲ್ದಾರ್ಗಳಿಗೆ ಈ ರೀತಿ ಸಾಕಷ್ಟು ಮನವಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಜನರು ಈಗೂ ಕೂಡ ಒದ್ದಾಡದಿಂದಲೇ ಲೈಫ್ ಅನ್ನ ಅಂದ್ರೆ ಜೀವನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಸರ್ಕಾರ ಇವ್ರ ಕಡೆ ಗಮನ ಕೊಟ್ಟು ಒಂದಿಷ್ಟು ಅವಕಾಶ ಮಾಡಿಕೊಳ್ಳಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್. ರಾಣೆಬೆನ್ನೂರಿನ ಜನ ಸ್ವಂತ ಸೂರಿಗಾಗಿ 30 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. 30 ವರ್ಷದಿಂದ ಅಲ್ಲೇ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 30 ವರ್ಷಗಳಿಂದ ಮಾಗೌಡ್ ರಸ್ತೆಯ ಏನು ಬಸ್ ಡಿಪೋ ಇದೆ, ಆ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇತ್ತು. ಆ ಜಾಗದಲ್ಲಿ ಸಾಕಷ್ಟು ಜನ ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆ ಮಾಡ್ಕೊಂಡಂತ ಎಲ್ಲ ಮಾಲೀಕರು ಕಾಣ್ತಾ ಇದ್ದಾರೆ. ತಮ್ಮ ದೃಶ್ಯ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ಕಳೆದ 30 ವರ್ಷಗಳ ಹಿಂದೆ ಮನೆ ಮಾಡ್ಕೊಂಡಿದ್ರು. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಂಪರ್ಕ ಅಂದ್ರೆ ರಸ್ತೆಗಳಾಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಯಾವ ಸಂಪರ್ಕವೂ ಇಲ್ಲ. ಇವೆಲ್ಲ ಸದ್ಯ ಬಂದಿದ್ದಾರೆ. ಬೀದಿಯಲ್ಲಿ ನೋಡಿದ್ರೆ ಸದ್ಯ ಅಂದ್ರೆ ಯಾವುದೇ ಪಟ್ಟ ಕೂಡ ಇಲ್ಲ. ಸರ್ಕಾರ, ತಹಸೀಲ್ದಾರು, MLA, MP ಈ ರೀತಿ ಸಾಕಷ್ಟು ಬಾರಿ ಓಡಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಸದ್ಯ ದೃಶ್ಯ ನೋಡೋ ಹಾಗೆ ಇದು ಕಾಡಿನ ತರ ಸಪ್ಪು ಸೆಲೆಗಳು ಬೆಳೆದಿರುವಂತದ್ದು. ಇನ್ನು ಅನಾರೋಗ್ಯಕ್ಕೂ ಕೂಡ ಉಂಟಾಗ್ತಾ ಯಾಕಂದ್ರೆ ಸೊಳ್ಳೆ ಗಿಳೆ ಹಾಗೆ ಈ ರೀತಿಯ ಪ್ರಮುಖವಾಗಿ ನೊಣಗಳಿಂದ ಕೂಡಿದೆ. ಯಾವುದೇ ರಸ್ತೆಯ ಸಂಪರ್ಕ ಕೂಡ ಇಲ್ಲ. ಮನೆಗಳು ಕಾಣ್ತಾ ಇದ್ರು ಕಣ್ಣಿಗೆ. ಇವನುಗಳನ್ನ ಅದೇ ಜನರು ಕಟ್ಕೊಂಡಿರ್ತಾರೆ. ಅಂದ್ರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಒಕ್ಕರೆದ್ದು ಬಂದಂತ ಜನ ಇವರು ಕಳೆದ 30 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾರೆ. ಆದ್ರೆ ಈ ಮನೆಗಳಿಗೆ ಪಟ್ಟ ಇಲ್ಲ. ಕೆಬಿಯಿಂದ ಕರೆಂಟಿನ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಒಳಚರಂಡಿ ಆಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಅವರವರೇ ತೆಗೆದುಕೊಂಡು ಬಿಟ್ಕೊಂಡಿದ್ದಾರೆ. ನೀರಿನ ವ್ಯವಸ್ಥೆ ಒಂದು ರೀತಿಯಲ್ಲಿ ಆಗಿರುವಂತದ್ದು. ನೀರು ಮತ್ತೆ ವಿದ್ಯುತ್ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ರಸ್ತೆಯ ಸಂಪರ್ಕ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡ್ತಾರೆ ದೃಶ್ಯದಲ್ಲಿ ಈ ರೀತಿಯ ಮನೆಗಳ ಮುಂದೆ ಗಿಡಗಂಟೆ ಬೆಳೆದಿರುವಂತದ್ದು. ಇನ್ನು ಪ್ರಮುಖವಾಗಿ ಒಂದಿಷ್ಟು ಸಮಯ ಅಂದ್ರೆ ಸೊಳ್ಳೆಗಳ ಕಾಟದಿಂದ ಕೂಡ ಬೆಸುತ್ತಿದ್ದಾರೆ. ವಿದ್ಯುತ್ ಸಂಪರ್ಕವನ್ನ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯ ಜನರಿಗೆ ವ್ಯವಸ್ಥೆ ಇಲ್ಲ. ಚಿಕ್ಕ ಚಿಕ್ಕದಂತಹ ತಗಡಿನ ಮನೆ ಆಗಿರ್ಬೋದು ಅಥವಾ ಹಂಚಿನ ಮನೆಗಳನ್ನ ಕಟ್ಕೊಂಡು ಇಲ್ಲಿ ಜನರು ಅಂದ್ರೆ ಈ ಬಡ ಜನರು ಜೀವನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ತಾವು ದೃಶ್ಯದಲ್ಲಿ ನೋಡುತ್ತಿರುವ ಹಾಗೆ 30 ವರ್ಷಗಳ ಹಿಂದೆ ಬಂದಿದ್ರಂತೆ. ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಆಗಿರ್ಬೋದು, ತಹಸೀಲ್ದಾರ್ಗಳಿಗೆ ಈ ರೀತಿ ಸಾಕಷ್ಟು ಮನವಿ ಕೊಟ್ಟಿದ್ದಾರೆ. ಮನವಿ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಕೆಲಸ ಆಗ್ತಾ ಇಲ್ಲ. ಹೀಗಾಗಿ ಇಲ್ಲಿಯ ಜನರು ಈಗೂ ಕೂಡ ಒದ್ದಾಡದಿಂದಲೇ ಲೈಫ್ ಅನ್ನ ಅಂದ್ರೆ ಜೀವನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ಸರ್ಕಾರ ಇವ್ರ ಕಡೆ ಗಮನ ಕೊಟ್ಟು ಒಂದಿಷ್ಟು ಅವಕಾಶ ಮಾಡಿಕೊಳ್ಳಿ ಅನ್ನೋದು ನಮ್ಮ ಆಶಯ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಶಂಕರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್. ರಾಣೆಬೆನ್ನೂರಿನ ಜನ ಸ್ವಂತ ಸೂರಿಗಾಗಿ 30 ವರ್ಷದಿಂದ ಕಷ್ಟಪಡ್ತಾ ಇದ್ದಾರೆ. 30 ವರ್ಷದಿಂದ ಅಲ್ಲೇ ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಕಳೆದ 30 ವರ್ಷಗಳಿಂದ ಮಾಗೌಡ್ ರಸ್ತೆಯ ಏನು ಬಸ್ ಡಿಪೋ ಇದೆ, ಆ ಪಕ್ಕದಲ್ಲಿ ಒಂದಿಷ್ಟು ಜಾಗ ಇತ್ತು. ಆ ಜಾಗದಲ್ಲಿ ಸಾಕಷ್ಟು ಜನ ಮನೆ ಮಾಡ್ಕೊಂಡಿದ್ದಾರೆ. ಆ ಮನೆ ಮಾಡ್ಕೊಂಡಂತ ಎಲ್ಲ ಮಾಲೀಕರು ಕಾಣ್ತಾ ಇದ್ದಾರೆ. ತಮ್ಮ ದೃಶ್ಯ ನಮ್ಮ ಶಂಕರ್ ತೋರಿಸ್ತಾ ಹೋಗ್ತಾರೆ. ಪ್ರಮುಖವಾಗಿ ಕಳೆದ 30 ವರ್ಷಗಳ ಹಿಂದೆ ಮನೆ ಮಾಡ್ಕೊಂಡಿದ್ರು. ಹೀಗಾಗಿ ಅವರಿಗೆ ಯಾವುದೇ ರೀತಿಯ ಸಂಪರ್ಕ ಅಂದ್ರೆ ರಸ್ತೆಗಳಾಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಒಳಚರಂಡಿ ಆಗಿರ್ಬೋದು, ಯಾವ ಸಂಪರ್ಕವೂ ಇಲ್ಲ. ಇವೆಲ್ಲ ಸದ್ಯ ಬಂದಿದ್ದಾರೆ. ಬೀದಿಯಲ್ಲಿ ನೋಡಿದ್ರೆ ಸದ್ಯ ಅಂದ್ರೆ ಯಾವುದೇ ಪಟ್ಟ ಕೂಡ ಇಲ್ಲ. ಸರ್ಕಾರ, ತಹಸೀಲ್ದಾರು, MLA, MP ಈ ರೀತಿ ಸಾಕಷ್ಟು ಬಾರಿ ಓಡಾಡಿ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ರೀತಿಯ ಲಾಭ ಇಲ್ಲ. ಸದ್ಯ ದೃಶ್ಯ ನೋಡೋ ಹಾಗೆ ಇದು ಕಾಡಿನ ತರ ಸಪ್ಪು ಸೆಲೆಗಳು ಬೆಳೆದಿರುವಂತದ್ದು. ಇನ್ನು ಅನಾರೋಗ್ಯಕ್ಕೂ ಕೂಡ ಉಂಟಾಗ್ತಾ ಯಾಕಂದ್ರೆ ಸೊಳ್ಳೆ ಗಿಳೆ ಹಾಗೆ ಈ ರೀತಿಯ ಪ್ರಮುಖವಾಗಿ ನೊಣಗಳಿಂದ ಕೂಡಿದೆ. ಯಾವುದೇ ರಸ್ತೆಯ ಸಂಪರ್ಕ ಕೂಡ ಇಲ್ಲ. ಮನೆಗಳು ಕಾಣ್ತಾ ಇದ್ರು ಕಣ್ಣಿಗೆ. ಇವನುಗಳನ್ನ ಅದೇ ಜನರು ಕಟ್ಕೊಂಡಿರ್ತಾರೆ. ಅಂದ್ರೆ ಒಂದು ಊರಿನಿಂದ ಮತ್ತೊಂದು ಊರಿಗೆ ಒಕ್ಕರೆದ್ದು ಬಂದಂತ ಜನ ಇವರು ಕಳೆದ 30 ವರ್ಷಗಳಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಜೀವನ ಕಟ್ಕೊಂಡಿದ್ದಾರೆ, ಜೀವನ ಮಾಡ್ತಾರೆ. ಆದ್ರೆ ಈ ಮನೆಗಳಿಗೆ ಪಟ್ಟ ಇಲ್ಲ. ಕೆಬಿಯಿಂದ ಕರೆಂಟಿನ ವ್ಯವಸ್ಥೆ ಕೂಡ ಆಗಿರುವಂತದ್ದು. ಆದ್ರೆ ಯಾವುದೇ ರೀತಿಯ ಒಳಚರಂಡಿ ಆಗಿರ್ಬೋದು ಅಥವಾ ಚರಂಡಿ ವ್ಯವಸ್ಥೆ ಅವರವರೇ ತೆಗೆದುಕೊಂಡು ಬಿಟ್ಕೊಂಡಿದ್ದಾರೆ. ನೀರಿನ ವ್ಯವಸ್ಥೆ ಒಂದು ರೀತಿಯಲ್ಲಿ ಆಗಿರುವಂತದ್ದು. ನೀರು ಮತ್ತೆ ವಿದ್ಯುತ್ ಹೊರತುಪಡಿಸಿದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ರಸ್ತೆಯ ಸಂಪರ್ಕ ಇಲ್ಲ ಅಂತ ಹೇಳ್ಬೋದು. ಪ್ರಮುಖವಾಗಿ ನೋಡ್ತಾರೆ ದೃಶ್ಯದಲ್ಲಿ ಈ ರೀತಿಯ ಮನೆಗಳ ಮುಂದೆ ಗಿಡಗಂಟೆ ಬೆಳೆದಿರುವಂತದ್ದು.